ಇರುವೆ ಇರುವೆ ಎಲ್ಲಿರುವೆ ಅಡುಗೆ ಮನೆಯ ಡಬ್ಬದಲ್ಲಿ ಇರುವೆ. ಮಕ್ಕಳೇ, ಅದು ಯಾವ ಡಬ್ಬವೆಂದು ಊಹಿಸಬಲ್ಲಿರಾ? ಸಿಹಿ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಮಕ್ಕಳಿಗಂತೂ ಸಿಹಿ ಎಂದರೆ ಅಚ್ಚುಮೆಚ್ಚು. ಸಿಹಿ ಪದಾರ್ಥಗಳನ್ನು ತಯಾರಿಸುವಾಗ ಬಳಸುವ ವಸ್ತು ಸಕ್ಕರೆ ತಾನೇ. ಇಂದು ನಾವು ಸಕ್ಕರೆಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಸಕ್ಕರೆಯನ್ನು ಯಾವುದರಿಂದ ಪಡೆಯುತ್ತೇವೆಂದು ನಿಮಗೆಲ್ಲ ತಿಳಿದಿರಬಹುದು ಅಲ್ಲವೇ? ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ರಸವನ್ನು ಕುದಿಸಿ ಪಾಕ ಮಾಡಿ ಸಕ್ಕರೆಯನ್ನು ಉತ್ಪಾದಿಸುತ್ತಾರೆ. ಸಕ್ಕರೆ ರಾಸಾಯನಿಕವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಯೋಣ. ಇದು 3 ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಆ 3 ಮೂಲ ವಸ್ತುಗಳು ಯಾವುವೆಂದರೆ ಕಾರ್ಬನ್ ಎಂದರೆ ಇಂಗಾಲ, ಹೈಡ್ರೋಜನ್ ಎಂದರೆ ಜಲಜನಕ ಮತ್ತು ಆಕ್ಸಿಜನ್ ಎಂದರೆ ಆಮ್ಲಜನಕ. ಇದನ್ನು ಸಣ್ಣ ಪ್ರಯೋಗ ಮಾಡಿ ತಿಳಿಯೋಣವೇ ಮಕ್ಕಳೇ? 1 ಚಮಚೆಯಷ್ಟು ಸಕ್ಕರೆಯನ್ನು ಒಣಗಿರುವ ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಸ್ಟವ್ ಜ್ವಾಲೆಯ ಮೇಲೆ ಪಾತ್ರೆಯನ್ನು ಇರಿಸಿ. ಮೊದಲು ಸಕ್ಕರೆ ಕರಗಿ ದ್ರವ ರೂಪಕ್ಕೆ ಬರುವುದು. ನಂತರ ಹಬೆ ಉಂಟಾಗಿ ನೀರಿನ ಅಂಶವೆಲ್ಲ ಹೋಗಿ ಉಳಿದದ್ದು ಕಪ್ಪು ಕರಕಲಾಗುವುದು. ಆ ಕಪ್ಪು ವಸ್ತುವೇ ಕಾರ್ಬನ್. 1 ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದರ ತಾಪವನ್ನು ಗ್ರಹಿಸಿ. ಈ ನೀರಿಗೆ 1-2 ಚಮಚ ಸಕ್ಕರೆಯನ್ನು ಹಾಕಿ ಕರಗಿಸಿ. ನಂತರ ಇದರ ತಾಪವನ್ನು ಗ್ರಹಿಸಿ. ತಂಪಾದ ಅನುಭವವಾಗುವುದು. ಇದಕ್ಕೆ ಕಾರಣ ಸಕ್ಕರೆ ನೀರಿನಲ್ಲಿ ಕರಗುವಾಗ ನೀರಿನಿಂದ ಉಷ್ಣವನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ತಂಪಾದ ಅನುಭವ ಉಂಟಾಗುತ್ತದೆ. ಕೆಲವು ದೇಶಗಳಲ್ಲಿ, ವಿಶೇಷವಾಗಿ ಯುರೋಪ್, ಅಮೆರಿಕ, ಇಲ್ಲಿ ಸಕ್ಕರೆಯನ್ನು ಶುಗರ್ ಬೀಟ್ ಅಂದರೆ ಒಂದು ರೀತಿಯ ಬೀಟ್ರೂಟ್ನಿಂದ ತಯಾರಿಸುತ್ತಾರೆ. ಹಣ್ಣುಗಳು ಮತ್ತು ಜೇನುತುಪ್ಪ ಸಹ ಸಿಹಿಯಾಗಿರುತ್ತವೆ. ಅವುಗಳಲ್ಲಿರುವ ಸಕ್ಕರೆ ಅಂಶವನ್ನು ಫ್ರಕ್ಟೋಸ್ ಎನ್ನುತ್ತೇವೆ. ಹಾಗೆಯೇ ಹಾಲಿನಲ್ಲಿರುವ ಸಕ್ಕರೆ ಅಂಶವನ್ನು ಲ್ಯಾಕ್ಟೋಸ್ ಎನ್ನುತ್ತೇವೆ. ನಾವು ನಿತ್ಯ ಬಳಸುವ ಸಕ್ಕರೆ ರಾಸಾಯನಿಕವಾಗಿ ಸುಕ್ರೋಸ್. ಮೇಲೆ ಹೇಳಿರುವ ಎಲ್ಲ ಸಕ್ಕರೆಯ ವಿಧಗಳು ನೈಸರ್ಗಿಕವಾಗಿ ಸಿಗುವಂತಹವು. ಸಕ್ಕರೆಯ ಮೂಲ ಯಾವುದೇ ಇರಲಿ, ಅದನ್ನು ಮಿತವಾಗಿ ಬಳಸಿದರೆ ಆರೋಗ್ಯಕ್ಕೆ ಹಿತಕರ.